ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಸೇತೋ ರಾತುಷಾರಾದ್ರೇಃ ಯೋದಿಷೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಮಾಕೃಚ್ಛಾಗ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವೈಕುಂಠರಾಮೋ ಯಂವವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಾಂಘ್ರಿಸರಸೀರುಹಮೀಡೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಸ್ವಸ್ತಿಯಸ್ತು. ಕೃಷ್ಣಾವತಾರದ ವಿಷಯವನ್ನು ಬ್ರಹ್ಮಪುರಾಣ ನಿರೂಪಣೆ ಮಾಡ್ತಾ ಇದೆ. ನಿನ್ನೆ ದಿವಸ ಕೃಷ್ಣಾವತಾರದ ಒಂದೆರಡು ಪ್ರಮೇಯಗಳನ್ನು ಯಥಾಮತಿಯಾಗಿ ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಶಾಸ್ತ್ರದ ವಿಷಯಗಳನ್ನು ಪುರಾಣಗಳು ತನ್ನದೇ ಆದ ರೀತಿಯಲ್ಲಿ ತಿಳಿಸ್ತದೆ. ವೇದಗಳ ಅರ್ಥ ಆಗಬೇಕು, ಸೂತ್ರಗಳ ಅರ್ಥ ಆಗಬೇಕು, ಉಪನಿಷತ್ತಿನ ರಹಸ್ಯ ನಮ್ಮವರೆಗೆ ಮುಟ್ಟಬೇಕು ಅನ್ನುವುದಕ್ಕಾಗಿ ಪುರಾಣಗಳಲ್ಲಿ ಕಥೆಗಳನ್ನು ಹೇಳಲಾಗಿದೆ. ಪುರಾಣದ ಕಥೆಗಳನ್ನು ಕೇಳಿಸಿಕೊಂಡ ನಾವು ಕೇವಲ ಕಥೆಯಲ್ಲೇ ನಿಲ್ಲಬಾರದು. ನಮ್ಮದೇನು ಅಂದರೆ ಕಥೆ ಕೇಳಿದಾಗ ಕಥೆಯಲ್ಲಿಯೇ ನಮ್ಮ ಪರ್ಯವಸಾನ. ನಾವಲ್ಲಿಗೆ ಕಥೆಯನ್ನು ಕೇಳಿ ಕೃತಕೃತ್ಯರಾದವು, ನಮ್ಮದು ತೃಪ್ತಿ ಆಯಿತು, ಕಥೆ ಮುಗಿದ್ರೆ ಮುಗೀತು ಅಂತ ತಿಳ್ಕೊಂಡಿದ್ದೇವೆ. ಹಾಗಲ್ಲದೆ ಒಂದೊಂದು ಕಥೆಯ ಹಿನ್ನೆಲೆಯಲ್ಲಿಯೂ ಒಂದೊಂದು ವೇದದ ಉಪನಿಷತ್ತಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಿದೆ ಅಂತ ಇಟ್ಟುಕೊಂಡು ಪುರಾಣಗಳನ್ನು ಓದಿದರೆ ಆಗ ವೇದಗಳ ಅರ್ಥವೂ ನಮಗೆ ಚೆನ್ನಾಗಿ ಆಗತ್ತೆ, ಪುರಾಣಗಳ ಅರ್ಥವೂ ಚೆನ್ನಾಗಿ ಆಗತ್ತೆ. ಭಗವಂತನ ಕೇಶವೊಂದು
ದೇವರ ಒಂದು ಕೂದಲು ಕೃಷ್ಣನಾಗಿ ಅವತಾರ ಮಾಡಿತು. ಈ ಭಾಗ ಸೂತ್ರದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಆನಂದಮಯೋ ಅಭ್ಯಾಸಾತ್ ಎಂಬ ಸೂತ್ರದ ಅಭಿಪ್ರಾಯವನ್ನು. ನೇಹನಾನಾಸ್ತಿ ಕಿಂಚನ ಎಂಬ ಶ್ರುತಿಯ ಅರ್ಥವನ್ನು ಹೇಳುತ್ತೆ ಈ ಭಾಗ. ಭಗವದ್ಗೀತೆಯಲ್ಲಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಅನ್ನುವ ಒಂದು ಶ್ಲೋಕ ಇದೆ. ಭಗವಂತ ಅರ್ಜುನನಿಗೆ ತನ್ನ ಪರಿಚಯ ಮಾಡಿಕೊಡ್ತಾನೆ. ನನಗೆ ಎಲ್ಲ ಕಡೆಯೂ ಮುಖ ಇದೆ, ಎಲ್ಲ ಕಡೆಗೂ ಕೈ ಇದೆ, ಕಾಲಿದೆ, ಕಣ್ಣಿದೆ ಎಂಬುದನ್ನು ಪರಿಚಯ ಮಾಡ್ತಾ ಇರುವಾಗ ಆಚಾರ್ಯರಂತಾರೆ, ದೇವರ ಒಂದೊಂದು ಅಂಗಗಳು ಎಲ್ಲ ಅಂಗಗಳ ಕೆಲಸವನ್ನು ಮಾಡಬಲ್ಲದಂತೆ. ಅವನ ಸಾಮರ್ಥ್ಯದ ಚಿಂತನೆಯನ್ನು ಮಾಡಬೇಕು. ದೇವರು, ನಾವು ಯಾವ ದೇವರನ್ನು ಒಪ್ಪಿಕೊಂಡಿದ್ದೇವೆ, ನಮಗೆ ಇಂತಹ ದೇವರು ವಿಷ್ಣು, ನಾರಾಯಣ, ಕೃಷ್ಣ, ರಾಮ ಎನ್ನುವ ದೇವರನ್ನು ನಾವೇನು ಅಕ್ಸೆಪ್ಟ್ ಮಾಡಿಕೊಂಡಿದ್ದೇವೆ ಈಗಾಗಲೇ, ಆ ದೇವರು ಹೇಗಿದ್ದಾನೆ ಅಂತ ತಿಳಿಯದೇ ಹೋದರೆ ಅವನಲ್ಲಿ ಭಕ್ತಿ ಬರೋದಿಲ್ಲ. ಶ್ರೀಮದಾಚಾರ್ಯರು 3ನೇ ಅಧ್ಯಾಯದ ಬ್ರಹ್ಮಸೂತ್ರದ ಪ್ರಾರಂಭದಲ್ಲಿ ಹೇಳ್ತಾರೆ, ಭಕ್ತಿರಸ್ಮಿನ್ ಪಾದೇ ಉಚ್ಯತೆ ಭಕ್ತ್ಯರ್ಥಂ ಮಹಿಮೋಕ್ತಿ ಅಂತ ಹೇಳ್ತಾರೆ. ಈ ಇಡೀ ಪಾದದಲ್ಲಿ ಹೇಳಿ ಹೊರಟದ್ದೇನು ಅಂದರೆ ಭಕ್ತಿ. ಭಕ್ತಿ ಬರಬೇಕಾದರೆ ಅವನ ಮಹಿಮೆಯನ್ನು ತಿಳಿದುಕೊಳ್ಬೇಕು. ಅವನ ಮಹಿಮೆಯನ್ನು ತಿಳಿಯದೆ ಭಕ್ತಿಯನ್ನು ಮಾಡಬಾರದು. ಅದರ ಅರ್ಥ ಮೂಢವಾದ ಭಕ್ತಿಯನ್ನು ಮಾಡಬಾರದು. ಯಾರ ಬಗ್ಗೆಯೂ ನಮಗೆ ತಿಳಿದಿಲ್ಲ, ದೇವರ ಬಗ್ಗೆ ಏನೂ ತಿಳಿದೇ ಇಲ್ಲ, ಸುಮ್ಮನೆ ಭಕ್ತಿಯನ್ನು ಮಾಡೋದು. ಶಾಸ್ತ್ರ ಇದನ್ನು ನಿಷೇಧ ಮಾಡಿದರೆ ನಾವು ನೆನಪಿಟ್ಕೊಳ್ಬೇಕು. ಶಾಸ್ತ್ರ, ನೀವು ಮೂಢವಾಗಿ ಬ್ಲೈಂಡ್ ಬಿಲೀಫನ್ನು ಮಾಡಬೇಡ್ರಿ, ಕುರುಡು ನಂಬಿಕೆಗಳು ಬೇಡ. ಸುಮ್ಮನೆ ಕಣ್ಣು ಮುಚ್ಚಿಕೊಳ್ಳೋದು, ಯಾರೋ ಇವತ್ತು ನಡೀತಾ ಇದೆಯಲ್ಲ, ನಿಮ್ಮ ಊರಿನ ಹೊರಗಡೆಗೆ ಏನೋ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅದು ಯಾವುದೋ ಹುಚ್ಚ, ಪಾಪ ಅವನಿಗೆ ಸೇವಿಂಗ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ, ಅದು ಯಾವುದೋ ಹುಚ್ಚ ಬಿಟ್ಕೊಂಡಿದ್ದಾನೆ, ಅದು ಶಿವನ ಯಾವುದೋ ಮೂರ್ತಿ, ಅದೇನೋ ಪ್ರತಿಷ್ಠಿತೆಯೋ ಅಲ್ಲವೋ ಗೊತ್ತಿಲ್ಲ, ಅಂಥದ್ದೆಲ್ಲ ಹುಚ್ಚಾಗಿ ಮಾಡುವುದಕ್ಕೆ ಇವರು ಕೋಟಿಗಟ್ಟಲೆ ಜನ, ಲಕ್ಷಗಟ್ಟಲೆ ಜನ ಹೋಗೋದು. ಯಾಕೆಂದರೆ ಬ್ಲೈಂಡ್ ಬಿಲೀಫ್, ಅದೆಲ್ಲ ಕುರುಡು ನಂಬಿಕೆ ವಿನಃ ನಿಜವಾದ ಅರ್ಥ ಅದರಲ್ಲಿ ಏನೂ ಇಲ್ಲ. ಶಾಸ್ತ್ರಗಳು ಎಂದಿಗೂ ಹೀಗೆ ಭಕ್ತಿಯನ್ನು ಮಾಡ್ರಿ ಅಂತ ಹೇಳುವುದಿಲ್ಲ. ಶಾಸ್ತ್ರ ಮಾಡುವುದೇನು ಕೆಲಸ ಅಂದರೆ, ನಿಮ್ಮ ಮುಂದೆ ಎಲ್ಲ ವಿಷಯಗಳನ್ನು ಇಡ್ತೇನೆ, ನಿಮಗೆ ದೇವರು ತಲೆ ಎಂಬುದು ಒಂದನ್ನು ಕೊಟ್ಟಿದ್ದಾನೆ, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ನೀವೇ ಆಲೋಚನೆ ಮಾಡಿ ಸರಿಯಾಗಿ ವಿಮರ್ಶೆಯನ್ನು ಮಾಡಿ ಅದರ ಮೇಲೆ ನಂಬಬೇಕೋ ಬಿಡಬೇಕೋ ಅಂತ ವ್ಯವಸ್ಥೆ ಮಾಡಿಕೊಳ್ಳ್ರಿ ಅಂತ ಶಾಸ್ತ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಒಂದೊಂದು ಉಪನಿಷತ್ತುಗಳ ರಹಸ್ಯವನ್ನು, ವೇದಮಂತ್ರಗಳ ರಹಸ್ಯವನ್ನು, ಬ್ರಹ್ಮಸೂತ್ರದ ರಹಸ್ಯವನ್ನು, ಮಹಾಭಾರತದ ಗೀತೆಯ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಪುರಾಣಗಳು ನಮಗೆ ಹೆಲ್ಪ್ ಆಗುತ್ತೆ. ನಿನ್ನೆ ಒಂದು ದೃಷ್ಟಾಂತವನ್ನು ನೋಡಿತ್ತು. ಕೃಷ್ಣನ, ಭಗವಂತನ ಒಂದು ಕೂದಲು, ಕೇಶ, ಅದು ಕೃಷ್ಣನಾಗಿ ಬಂತು. ಸಾಮಾನ್ಯವಾಗಿ ನಮಗೆ ಎಷ್ಟು ಶಕ್ತಿ ಇದೆಯೋ ನಮ್ಮ ಕೂದಲಿಗೆ ಅಷ್ಟು ಶಕ್ತಿ ಇಲ್ಲ. ನೆನಪಿಟ್ಕೊಳ್ರಿ, ದೇವರಿಗೂ ನಮಗೂ ಒಂದೇನಾದರೂ ಭೇದ ಇರಬೇಕಲ್ಲ, ವಿಲಕ್ಷಣತೆ ಇರಬೇಕಲ್ಲ. ನಮ್ಮ ಕೂದಲಿದೆ, ನಮ್ಮ ಉಗುರಿದೆ, ಅದಕ್ಕೆ ನಮ್ಮಷ್ಟೇ ಸಾಮರ್ಥ್ಯ ಇದೆಯಾ ಅಂದರೆ ಇಲ್ಲ. ಹೇಗೆ ಗೊತ್ತಾಯಿತು? ಅದನ್ನು ಕತ್ತರಿಸಿ ಹಾಕಿದರೆ ಸತ್ತೇ ಹೋಗುತ್ತೆ. ನಮ್ಮ ಕೂದಲನ್ನು ಕತ್ತರಿಸಿ ಹಾಕಿದರೆ, ಉಗುರನ್ನು ಕತ್ತರಿಸಿ ಹಾಕಿದರೆ, ದೇಹದ ಯಾವ ಭಾಗವನ್ನು ಕತ್ತರಿಸಿ ಬಿಸಾಡಿದರೆ ಅದಕ್ಕೆ ಸಾವಿದೆ. ಅದೇ ಭಗವಂತನ ವಿಷಯದಲ್ಲಿ ಒಂದು ಕೂದಲನ್ನು ತೆಗೆದು ಹಾಕಿದರೆ ಅದು ಇನ್ನೊಂದು ರೂಪವಾಗಿ ಎದ್ದು ನಿಂತುಕೊಂಡಿತ್ತು. ಅಷ್ಟೇ ಅಲ್ಲ, ಸ್ವಲ್ಪ ಸ್ವಾರಸ್ಯ ಇದೆ. ಯಾಕೆ ಈ ಕೂದಲದ ಕಥೆಯನ್ನು ಪುರಾಣ ಹೇಳ್ತದೆ? ಇವತ್ತು ಯಾರು ಉಪಾಸ್ಯರಾಗಿದ್ದಾರೆ ಅವರನ್ನು ಸ್ವಲ್ಪ ನೆನೆಸಿಕೊಂಡು ಒಂದು ಪ್ರಮೇಯವನ್ನು ನಿರೂಪಣೆ ಮಾಡ್ತೇನೆ. ಏನು ಅಂದರೆ, ಇದೇ ತರಹದ ಕೆಲಸವನ್ನು ಮತ್ತೊಬ್ಬರು ಮಾಡಿದರು, ಅವರಿಗೆ ಆಗಲಿಲ್ಲ, ಇವರಿಗೆ ಆಯಿತು. ಸೊ ಸರ್ವೋತ್ತಮ ಯಾರು, ಸರ್ವೋತ್ತಮ ಯಾರು ಅಲ್ಲ, ಇದು ತಿಳಿಯುತ್ತದೆ ಈ ಪ್ರಮೇಯದಿಂದ. ಹೇಗೆ? ಸತೀದೇವಿಯರು ತೀರಿಕೊಳ್ಳುತ್ತಾರೆ, ಇವತ್ತಿನ ಕಥೆಯಲ್ಲಿ ಬರುತ್ತೆ. ಸತೀದೇವಿಯರು ಅಂದರೆ ರುದ್ರದೇವರ ಮೊದಲನೇ ಮಡದಿ, ಪಾರ್ವತಿಯ ಮೊದಲನೇ ರೂಪ. ಸತೀದೇವಿಯರು ತೀರಿಕೊಂಡಾಗ ಸಿಟ್ಟು ಮಾಡಿಕೊಳ್ಳುತ್ತಾರೆ ರುದ್ರದೇವರು. ಸಿಟ್ಟು ಮಾಡಿಕೊಂಡು ತಮ್ಮ ಜಟೆಯನ್ನು ಕಿತ್ತಿ ಅಪ್ಪಳಿಸುತ್ತಾರೆ. ಅಲ್ಲೊಬ್ಬ ರುದ್ರದೇವರು ಹುಟ್ಟಿಕೊಳ್ಳುತ್ತಾರೆ. ಆ ರುದ್ರದೇವರಿಗೆ ವೀರಭದ್ರ ಎಂಬ ನಾಮಕರಣವನ್ನು ಮಾಡಿ, ನೀನು ಹೋಗಿ
ದಕ್ಷಂ ಸಯಜ್ಞಂ ಜಗಿ ಮದ್ಭಟಾನಾಂ ತ್ವಮಗ್ರಣಿ ವೀರ ಜಟಾಂಶುಕೋ ಮೇ. ಹೋಗು, ನೀನು ಹೋಗಿ ಆ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿ ಬಾ ಅಂತ ರುದ್ರದೇವರು ತಮ್ಮದೇ ಆದ ಇನ್ನೊಂದು ರೂಪಕ್ಕೆ ಆಜ್ಞೆಯನ್ನು ಮಾಡ್ತಾರೆ. ಹೋಗ್ತಾರೆ, ಯಜ್ಞವನ್ನೆಲ್ಲ ಧ್ವಂಸ ಮಾಡ್ತಾರೆ. ದಕ್ಷ ಪ್ರಜಾಪತಿಯನ್ನು ನೆಲದ ಮೇಲೆ ಹಾಕಿ ಮೇಲೆ ಕುಳಿತು ಶೂಲವನ್ನು ತೆಗೆದುಕೊಂಡು ತಲೆಯನ್ನು ಕತ್ತರಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಕತ್ತರಿಸಲಿಕ್ಕೆ ಆಗುವುದಿಲ್ಲ. ಭಾಗವತ ಇದನ್ನು ನಿರೂಪಣೆ ಮಾಡ್ತಾ ಇದೆ. ಅವರನ್ನು ಸಂಹಾರ ಮಾಡಬೇಕು, ತಲೆಯನ್ನು ಕತ್ತರಿಸಬೇಕು ಅಂತ ಮಾಡಿದರೂ ಆಗುವುದಿಲ್ಲ. ಅದಕ್ಕಾಗಿ ಮತ್ತೆ ಮೂಲ ರೂಪದಿಂದ ಶಿವ ಬಂದು ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸ್ತಾರೆ. ಹಾಗಿದ್ರೆ ರುದ್ರದೇವರು ತಮ್ಮ ಕೂದಲಿನಿಂದ ತಮ್ಮದೇ ಅಂಶವನ್ನು ಸೃಷ್ಟಿ ಮಾಡಿದರು. ನಾರಾಯಣನು ತನ್ನ ಕೂದಲಿನಿಂದ ತನ್ನ ಅಂಶವನ್ನು ಸೃಷ್ಟಿ ಮಾಡಿದ. ಕೃಷ್ಣನಾಗಿ ಬಂದ ಭಗವಂತನ ಕೂದಲು ಎಲ್ಲ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ ಆಯಿತು. ಅದೇ ರುದ್ರದೇವರ ಕೂದಲು ಸಮರ್ಥವಾಗಲಿಲ್ಲ. ಅದಕ್ಕಾಗಿ ಸರ್ವೋತ್ತಮ ಯಾರು, ಯಾರು ಸರ್ವೋತ್ತಮ ಅಲ್ಲ ಎಂಬ ಪ್ರಮೇಯವನ್ನು ಕೂದಲಿನ ಕಥೆಯಲ್ಲಿ ಇಟ್ಟಿದ್ದಾರೆ ಅಂತ ಮರೆಯಬಾರದು. ಸುಮ್ಮನೆ ಕಥೆ ಕೇಳ್ತಿರ್ತೀವಿ. ಭಾಗವತ ಎಷ್ಟು ಸರ್ತಿ ಕೇಳಿದ್ದೀವೋ ಗೊತ್ತಿಲ್ಲ, ಉಳಿದ ಪುರಾಣಗಳನ್ನು ಎಷ್ಟು ಸರ್ತಿ ಕೇಳಿದ್ದೀವೋ ಗೊತ್ತಿಲ್ಲ. ಅಂದರೆ ತಾತ್ಪರ್ಯ ಏನಂತ ನನ್ನ ಅಭಿಪ್ರಾಯ ಅಂದರೆ, ಪ್ರಮೇಯಗಳ ಕಡೆಗೆ ಗಮನ ಹೋಗುವುದಿಲ್ಲ ನಮ್ಮದು ಸಾಮಾನ್ಯವಾಗಿ. ಪ್ರಮೇಯ ಏನು, ಇಲ್ಲಿ ಏನು ಹೇಳಬೇಕಾಗಿದೆ, ಅವರ ಉದ್ದೇಶ ಏನಿದೆ ಅಂತ ತಿಳಿಯಬೇಕು. ಅದಕ್ಕಾಗಿ ಕೃಷ್ಣನ ಈ ಕಥೆಯನ್ನು, ಭಗವಂತನ ಅವತಾರದ ಈ ಕಥೆಯನ್ನು ತಿಳಿಸಿದ್ದಾರೆ ಅಂತ ನಿರೂಪಣೆ ಮಾಡಿ, ದೊಡ್ಡ ರೂಪದಿಂದ ಬಂದಿದ್ದ ಚಿಕ್ಕ ರೂಪವನ್ನು ತೆಗೆದುಕೊಂಡ, ಕೈಯಲ್ಲಿ ತೆಗೆದುಕೊಂಡ ವಸುದೇವ, ನನ್ನಿಲ್ಲಿ ಇಡಬೇಡ, ಆ ಕಡೆ ನಂದಗೋಪನ ಮನೆಯಲ್ಲಿ ಇಡು ಅಂತ ಹೇಳಿದರು. ಸರಿ ಅಂತ ನಂದಗೋಪನ ಮನೆಗೆ ತೆಗೆದುಕೊಂಡು ಹೋಗುವಾಗ ಕೃಷ್ಣ ಅವತಾರ ಮಾಡಿದ್ದು ಶ್ರಾವಣ ಮಾಸದಲ್ಲಿ. ಶ್ರಾವಣ ಮಾಸ ಅಂದರೆ ಒಂದು ಕಾಲದಲ್ಲಿ, ಇವತ್ತಲ್ಲ ಮತ್ತೆ ತಪ್ಪು ತಿಳಿಬೇಡ್ರಿ, ಶ್ರಾವಣ ಮಾಸ ಅಂದರೆ ಮಳೆಗಾಲ ಅಂತ ಹೆಸರಿತ್ತು. ಇವತ್ತು ನಾವು ಯಾವುದಕ್ಕೆ ಮಳೆಗಾಲ ಅಂತ ಕರಿಬೇಕು ಅಂತ ಗೊತ್ತಿಲ್ಲ, ಯಾಕೆಂದರೆ ಮಳೆನೇ ಬರೋದಿಲ್ಲ. ಈಗ ಸಮಸ್ಯೆ ಏನು ಅಂದರೆ, ಮಳೆ ಬರುವ ಕಾಲ ಇದ್ದರೆ ಅದಕ್ಕೆ ನಾವು ಚಾತುರ್ಮಾಸ್ಯ ಕಾಲ, ಮಳೆಗಾಲ ಅಂತ ಹೇಳ್ಬೋದು. ಮಳೆಯೇ ಬರೋದಿಲ್ಲ. ಈಗ ಚಳಿಯೇ ಆಗೋದಿಲ್ಲ, ಯಾವಾಗಲೂ ಫ್ಯಾನ್ ಹಾಕ್ಕೊಂಡೇ ಇರಬೇಕು. ಅಂದರೆ ಚಳಿಗಾಲವೂ ಇಲ್ಲ. ನಮ್ಮಲ್ಲಿ ಒಂದೇ ಕಾಲ, ಬೇಸಿಗೆ ಕಾಲ ಒಂದೇ ಕಾಲ ಇರೋದು. ನಮ್ಮಲ್ಲಿ ತಮಾಷೆ ಮಾಡ್ತಿರ್ತಾರೆ, ಉತ್ತರ ಕರ್ನಾಟಕದಲ್ಲಿ 3 ಕಾಲ ಇವೆ ಅಂತ. ಬೇಸಿಗೆ ಕಾಲ, ಹೆಚ್ಚು ಬೇಸಿಗೆ ಕಾಲ, ಅತಿ ಹೆಚ್ಚು ಬೇಸಿಗೆ ಕಾಲ ಅಂತ 3 ಕಾಲ ಅಂತ. ಇನ್ನು ಬೇರೆ ಕಾಲಗಳೇ ಇಲ್ಲವಂತೆ. ಹೀಗಿದೆ ಪರಿಸ್ಥಿತಿ. ಮಳೆ ಬರೋದನ್ನು ಹೇಗೆ ಅಭ್ಯಾಸ ಮಾಡ್ಕೊಳ್ಬೇಕು ನಾವು ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಊರಿನಲ್ಲಿ ಧಾರವಾಡದಲ್ಲಿ ನಾನು ಇದ್ದವನು, ಅಲ್ಲಿ 10 ವರ್ಷದ ಕೆಳಗೆ ಮಳೆ ಪ್ರಾರಂಭ ಆದರೆ ತಲೆ ಕೆಟ್ಟು ಹೋಗ್ತಿತ್ತು. ಯಾವಾಗ ಮಳೆ ನಿಂತೀತೋ ಅಂತ ಅನಿಸ್ಬೇಕು. ಇವತ್ತು ತಲೆ ಕೆಟ್ಟು ಹೋಗ್ತಾ ಇದೆ, ಯಾವಾಗ ಮಳೆ ಆಗುತ್ತೋ ಅಂತ. ಇಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಇಲ್ಲ. ಅಷ್ಟು ಸ್ಥಿತಿ ಬಂದು ಹೋಗಿದೆ. ನಮ್ಮ ಊರು ಮಲೆನಾಡು ಅಂತ ಪ್ರಸಿದ್ಧ. ತುಂಬ ಮಳೆ ಅಂದರೆ ಮಳೆ ಬರಬೇಕು, ಈಗೇನಿಲ್ವೇ ಇಲ್ಲ. ದೇವರೇ ಪ್ರೀತಿ, ಬಂದರೆ ಮಳೆ, ಬರದೇ ಇದ್ದರೆ ಅಳು, ಎರಡರೊಳಗೆ ಯಾವುದಾದ್ರೂ ಒಂದಿರುತ್ತೆ ಅಷ್ಟೇ. ಹಾಗಾಗಿ ಶ್ರಾವಣ ಮಾಸದಲ್ಲಿ ತುಂಬ ಮಳೆಗಾಲ. ವಸುದೇವ ಹೊರಗಡೆಗೆ ಬಂದ ಕಾರಾಗೃಹದಿಂದ ಕೂಸನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ತಲೆ ಮೇಲೆ ಹೊತ್ತುಕೊಂಡಿದ್ದಾನೆ. ದಾರಿಯಲ್ಲಿ ಯಮುನೆ ಹರಿತಾ ಇದ್ದಾಳೆ. ಭೋರ್ಗರೆಯುವ ಯಮುನೆ. ಏನು ಅವಳು ಹರಿಯುವುದಂದರೆ, ಮಳೆಯ ಮೇಲೆ ಬರ್ತಿರ್ತದೆ, ನದಿಗಳು ಹರ್ಕೊಂಡು ಹೋಗ್ತಾ ಇರುತ್ತೆ. ಎರಡೆರಡು ಕೆಲಸ ಆಗ್ತಾ ಇರುವಾಗ ಹೋಗಬೇಕಲ್ಲ. ಭಾಗವತ ಹೇಳಿತ್ತು ಒಂದೇ ಮಾತನ್ನು, ಯಮುನೆ ದಾರಿ ಬಿಟ್ಟಳು, ಇಷ್ಟೇ ಹೇಳಿತ್ತು. ಯಮುನೆ ದಾರಿ ಕೊಟ್ಟಳು, ಹೋಗಲಿಕ್ಕೆ ವಸುದೇವನಿಗೆ ಜಾಗವನ್ನು ಮಾಡಿಕೊಟ್ಲು ಅಂತ. ಹೇಗೆ ದಾರಿಯನ್ನು ಮಾಡಿಕೊಟ್ಲು, ನೀರು ಎಷ್ಟರವರೆಗೆ ಬಂದಿತ್ತು ಎನ್ನುವ ಅಂಶವನ್ನು ಭಾಗವತ ಹೇಳುವುದಿಲ್ಲ. ಬ್ರಹ್ಮಪುರಾಣ ಅದನ್ನು ಹೇಳುತ್ತೆ. ಸಣ್ಣ ಅಂಶ, ಇಷ್ಟೇ 2-4 ಶಬ್ದ. ಅದನ್ನು ನೀವು ಭಾಗವತವನ್ನು ಓದಿ ಇಟ್ಕೊಂಡು ಇದನ್ನು ಇಟ್ಕೊಂಡಿದ್ರೆ ಮಾತ್ರ 2 ಅರ್ಥ ಆಗೋದು. ಇಲ್ಲೇ ಇದ್ದರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಎಷ್ಟಿತ್ತು, ವಸುದೇವೋ ವಹನ್ ವಿಷ್ಣುಂ ಜಾನು ಮಾತ್ರ ವಹಾಂ ಯಯೌ ಅಂತ ಹೇಳುತ್ತಾರೆ. ಮೊಣಕಾಲಿನವರೆಗೆ ಮಾತ್ರ ನೀರು ಬಂದಿತ್ತಂತೆ. ವಸುದೇವನನ್ನು ಮುಳುಗಿಸಿ ಹಾಕುವಷ್ಟು ನೀರಿತ್ತು. ಅಷ್ಟು ಎತ್ತರದ ನೀರನ್ನು ಇವನು ದಾಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೃಷ್ಣ ಬಂದಿದ್ದಾನೆ ಅನ್ನುವುದಕ್ಕಾಗಿ, ಭಗವಂತನ ಅವತಾರ ಆಗಿದೆ ಎನ್ನುವುದಕ್ಕಾಗಿ ಸ್ವಲ್ಪ ದಾರಿಯನ್ನು ಬಿಟ್ಟಿತು. ಎಷ್ಟು ಬಿಟ್ಟಿತು, ನೀರು ಪ್ರವಾಹ ಇಳೀತು. ಎಲ್ಲಿಗೆ ಇಳೀತು ಅಂದರೆ ವಸುದೇವನ ಮೊಣಕಾಲಿನ ಕೆಳಗೆ ಬಂದಿತ್ತು. ನೋಡ್ರಿ, ಈ 2 ಪುರಾಣದ ವಾಕ್ಯವನ್ನು ರಾಜರು ರುಕ್ಮಿಣೀಶ ವಿಜಯದಲ್ಲಿ ಎಷ್ಟು ಚೆಂದಾಗಿ ಉಪಯೋಗಿಸ್ಕೊಳ್ತಾರೆ. ಭಾಗವತದಲ್ಲಿ ಹೇಳಿದರು, ಸಮುದ್ರ ಹೇಗೆ ದಾರಿಯನ್ನು ಬಿಟ್ಟಿತೋ ಹಾಗೆ ಯಮುನೆ ಬಿಟ್ಟಳು ಅಂತ ಹೇಳಿದರು.
ಬ್ರಹ್ಮಪುರಾಣ ಹೇಳ್ತದೆ, ಮೊಣಕಾಲಿನ ಕೆಳಗೆ ನೀರು ಬಂದಿತು. ರಾಜರು ಎರಡನ್ನೂ ಸೇರಿಸಿಕೊಂಡು ರುಕ್ಮಿಣೀಶ ವಿಜಯದಲ್ಲಿ ತಮ್ಮದೊಂದು ಹೊಸದನ್ನು ಮಾಡಿಬಿಟ್ರು. ಏನಾಯಿತು ಅಂದರೆ, ಸಮುದ್ರ ರಾಮಾವತಾರವನ್ನು ಕೇಳಿ ಭಯಗೊಂಡಿದ್ದಂತೆ. ರಾಮಾವತಾರದಲ್ಲಿ ಯಾವಾಗ ರಾಮಚಂದ್ರ ಧನುಷ್ಕೋಟಿಗೆ ಬಂದಿದ್ದ, ಅಲ್ಲಿ ಹೋಗಿರ್ತಿರ್ಲ, ರಾಮೇಶ್ವರಕ್ಕೆ ಹೋದಾಗ ಧನುಷ್ಕೋಟಿ ಅಂತ ಹೇಳ್ತಾರೆ, ದೇವರು ಮಲ್ಕೊಂಡಿದ್ದಂತೆ 3 ದಿವಸ ಅವಕಾಶವನ್ನು ಕೇಳಿದ್ದ. ದರ್ಭಶಯನ ಆ ದರ್ಭಶಯನದಲ್ಲಿ ಮಲ್ಕೊಂಡಿರುವಾಗ ಅಲ್ಲಿ ಸಮುದ್ರ ದಾರಿ ಬಿಡಲಿಲ್ಲ. ಕೊನೆಗೆ ಬಾಣವನ್ನು ತೆರೆದ, ಸಮುದ್ರವನ್ನೇ ಒಣಗಿಸಿ ಬಿಡ್ತೇನೆ ಅಂತ ಹೇಳಿದ ಅಂತ ರಾಮಾಯಣದಲ್ಲಿ ಇದೆ. ಅದು ಭಾಗವತದಲ್ಲಿ ಸಮುದ್ರದಂತೆ ಯಮುನೆ ದಾರಿ ಬಿಟ್ಟಳು ಇಷ್ಟಿದೆ ಅಲ್ಲಿ. ಅದಕ್ಕೆ ರಾಜರಂತಾರೆ, ಯಮುನೆ ಆಲೋಚನೆ ಮಾಡಿಲ್ಲಂತೆ. ರಾಜರ ಪ್ರಕಾರ ಯಮುನೆ ಆಲೋಚನೆ ಮಾಡಿಲ್ಲಂತೆ. ನನ್ನ ಗಂಡನ ಬಳಿ ಸಾಕಷ್ಟು ನೀರಿದೆ, ಸಮುದ್ರದಲ್ಲಿ ಬೇಕಾದಷ್ಟು ನೀರಿದೆ, ಒಣಗಿಸಿದರೆ ಮಧ್ಯ ಮಧ್ಯದಲ್ಲಿ ಐಲ್ಯಾಂಡ್ಗಳಾದವು. ನನ್ನನ್ನು ಒಣಗಿಸಿದರೆ ಲ್ಯಾಂಡ್ ಆಗಿ ಹೋಗ್ಬಿಡ್ತೀನಿ ನಾನು. ಎರಡರ್ಥ, ಲ್ಯಾಂಡ್ ಆಗೋದಂದ್ರೆ ಎರಡರ್ಥ. ನನ್ನನ್ನು ಒಣಗಿಸಿದರೆ ಪೂರ್ಣ ನೆಲಕ್ಕೆ ಹತ್ತಿ ಬಿಡ್ತೇನೆ, ಅದಕ್ಕಾಗಿ ಗಾಬರಿಗೊಂಡ್ಲಂತೆ. ಹಾಗಾದರೆ ನೀರನ್ನು ಬಿಟ್ಲು. ಎಷ್ಟು ಬಿಟ್ಲು ಅಂದರೆ ಮೊಣಕಾಲಿನವರೆಗೆ. ಬ್ರಹ್ಮಪುರಾಣವನ್ನು ಸೇರಿಸಿಕೊಳ್ತಾರೆ, ಮೊಣಕಾಲಿನವರೆಗೆ. ಇದರಿಂದ ಏನು ಹೇಳಿದರು ಅಂದರೆ, ರಾಜರದೊಂದು ಯುಕ್ತಿ ಮತ್ತೆ ಹೊಸದು. ಏನಿಲ್ಲ, ಭವ ಪ್ರವಾಹೋಪಿ ತವೈವಮೇವ. ಯಾರು ದೇವರನ್ನು ನಂಬ್ತಾರೋ ಅವರಿಗೆ ಸಂಸಾರ ಪ್ರವಾಹ ಇಷ್ಟು ಚಿಕ್ಕದಾಗಿ ಬಿಡುತ್ತೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಯಮುನೆ ಇಷ್ಟಕ್ಕೆ ಬಂದಳು ಅಂತ ರಾಜರಂತಾರೆ. 2 ಪುರಾಣದ ವಾಕ್ಯಗಳು, ಭಾಗವತದ ವಾಕ್ಯ, ಬ್ರಹ್ಮಪುರಾಣದ ವಾಕ್ಯ, ಎರಡನ್ನ ಸೇರಿಸಿಕೊಂಡು ರಾಜರು ತಮ್ಮದೊಂದು ಯುಕ್ತಿಯನ್ನು ಸೇರಿಸಿ ತುಂಬ ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಇದು ಒಂದು ಅಂಶ. ನಿನ್ನೆ ಹೇಳಬೇಕಾದದ್ದು ಉಳಿದದ್ದು ಅನೇಕ ಅಂಶಗಳಿವೆ. ನಿನ್ನೆ ಯಮುನೆಯ ಬಗ್ಗೆ ಹೇಳಿದೆ. ಸಾಗರಕ್ಕೆ ಯಮುನೆ ಹೋಗ್ತಾಳೋ ಇಲ್ಲವೋ ಅನ್ನುವ ವಿವಾದ ಇದೆ. ಬ್ರಹ್ಮಪುರಾಣ ಆ ವಿವಾದವನ್ನು ಪರಿಹಾರ ಮಾಡಿದೆ ಅಂತ ಹೇಳುತ್ತೆ. ಇದಾದ ಮೇಲೆ ಕಾಳಿಯನನ್ನು ಭಗವಂತ ನಿಗ್ರಹ ಮಾಡ್ತಾನೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವಲ್ಪ ನಮಗೆ ಉಪಯೋಗ ಬೀಳುವ, ಅರ್ಥಾತ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಪ್ರಮೇಯ ಏನು. ಕಾಳಿಯ ಮರ್ದನ ಪ್ರಸಂಗವನ್ನು ಕೇಳಿದ್ದೇವೆ. ಕಾಳಿಯನನ್ನು ಚೆನ್ನಾಗಿ ಮರ್ದನ ಮಾಡ್ತಾನೆ. ಅವನ ತಲೆಯ ಮೇಲೆ ಹತ್ತಿ ದೇವರು ಕುಣಿದು ಅವನ ನಿರ್ವಿಣ್ಣನನ್ನಾಗಿ ಮಾಡಿ ಅವನಿಂದ ಸ್ತೋತ್ರ ಬರ್ತದೆ. ಭಾಗವತದಲ್ಲೂ ಇದೆ, ಇಲ್ಲೂ ಇದೆ, ಏನು ವ್ಯತ್ಯಾಸ ಏನಿಲ್ಲ, ಶಬ್ದಗಳ ವ್ಯತ್ಯಾಸ ಅಷ್ಟೆ. ಸ್ತೋತ್ರ ಮಾಡುವಾಗ ಒಂದು ಮಾತಂತಾನೆ, ತಥಾಪಿ ಯಂ ಜಗತ್ಸ್ವಾಮಿ ದಂಡಂ ಪಾತಿತವಾನ್ ಮಯಿ ಸ ಸೋಢೋಯಂ ವರೋ ದಂಡ ತ್ವತ್ತೋ ಅನ್ಯೋಸ್ತು ಮೇವರಹ. ಸ್ವಾಮಿ, ನೀನೇನು ನನಗೆ ದಂಡವನ್ನು ಕೊಟ್ಟಿದ್ದೀಯ, ನನ್ನ ತಲೆಯ ಮೇಲೆ ಹತ್ತಿ ತುಳಿದು ಚೆನ್ನಾಗಿ ಮರ್ದನವನ್ನು ಮಾಡಿ ನನ್ನನ್ನು ನಿರ್ವಿಣ್ಣನನ್ನಾಗಿ ಮಾಡಿದ್ದೀಯಲ್ಲ, ಈ ಶಿಕ್ಷೆ ಏನಿದೆಯಲ್ಲ ಇದು ನೀನು ನನಗೆ ಕೊಟ್ಟ ವರ ಅಂತ ತಿಳಿದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಇದು ಸ್ವಲ್ಪ 1-2 ಮಾತು ನಮ್ಮ ಭಾಷೆಯಲ್ಲಿ ಹೇಳ್ತೇನೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ದೇವರು ನಮಗೆ ಕೊಟ್ಟ ವರ ಎಂದು ತಿಳಿಯಬೇಕು ಅಂತ ನಾಗನ ಅಭಿಪ್ರಾಯ, ಪ್ರಾಣಿಯ ಅಭಿಪ್ರಾಯ, ಮನುಷ್ಯನ ಅಭಿಪ್ರಾಯ ಎಲ್ಲ ನೆನಪಿಟ್ಕೊಳ್ರಿ. ಒಂದು ಪ್ರಾಣಿ, ಸುಮ್ಮನೆ ನಾಗ ಅಂಬೋದು ಒಂದು ಪ್ರಾಣಿ ಅಂತ ಇಟ್ಟುಕೊಳ್ಳೋಣ, ವಾಸ್ತವಿಕವಾಗಿ ದೊಡ್ಡವರವರು. ಒಂದು ನಾಗ ಹೇಳುತ್ತೆ, ಏನಾದರೂ ಕಷ್ಟಗಳು ನಮಗೆ ಬಂದರೆ ನಾವೇನು ತಿಳ್ಕೊಳ್ಬೇಕು ಅಂದರೆ ಮಮೈಷೋ ನುಗ್ರಹ ಕೃತಃ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ, ದಂಡೋಪಿ ಭಗವಚ್ಚೀರ್ಣ ಮಮೈಷೋ ನುಗ್ರಹ ಕೃತಃ. ಭಗವಂತ ನನಗೇನು ದಂಡವನ್ನು ನೀಡಿದ್ದಾನೆ, ಇದು ದೊಡ್ಡ ಉಪಕಾರವನ್ನು ಮಾಡಿದ್ದಾನಂತೆ, ಈ ದೊಡ್ಡ ಉಪಕಾರವನ್ನು ಮಾಡಿದ್ದಾನಂತೆ. ಇತಿ ಭಕ್ತ್ಯಾ ಚಿಂತಯಂತಂ ಶುಭಕಾರಿ ಭವತ್ಯಲಂ. ಯಾರು ಹೀಗೆ ಭಕ್ತಿಯಿಂದ ಚಿಂತನೆ ಮಾಡ್ತಾರೋ ದೇವರವನಿಗೆ ಕೂಡಲೇ ಒಳ್ಳೆಯದನ್ನು ಮಾಡ್ತಾನಂತೆ. ಬೇಗನೆ, ಆದಷ್ಟು ಬೇಗನೆ ಅವನಿಗೆ ಮತ್ತೊಂದು ಕ್ಷೇಮವನ್ನು ಮಾಡ್ತಾನಂತೆ. ತತ್ರಾಪಿ ದ್ವಿಷತಾಂ, ಇಲ್ಲ ಅಲ್ಲೂ ದ್ವೇಷವನ್ನು ಮಾಡೋದು. ನನಗೆ ಯಾಕೆ ಹೀಗೆ ಮಾಡಬೇಕಾಗಿದ್ದೆ ದೇವರು, ನಾನೇನು ಮಾಡಿದ್ದೆ, ಅವನಿಗೆ ದೇವರಿಗೆ ತಲೆ ಇದೆಯೋ ಇಲ್ವೋ ಅಂತ ಹೇಳಿ ದೇವರ ಬಗ್ಗೆ ನಾವೇನಾದರೂ ಕ್ರೋಧವನ್ನು ಮಾಡಿಕೊಂಡ್ರೆ, ಅವನಲ್ಲಿ ದ್ವೇಷವನ್ನು ಮಾಡಿದರೆ ನಮ್ಮನ್ನು ಅಂಧಂತಮಸ್ಸಿಗೆ ಹಾಕ್ತಾನಂತೆ. ಎಚ್ಚರ ಇರಬೇಕು. ನಮಗೆ ಏನಾದರೂ ಕಷ್ಟ ಬಂದರೆ, ಶಿಕ್ಷೆಯಾದರೆ ಅದನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಬೇಕಂತೆ. ದೇವರು ನನಗೆ ವರ ಕೊಡುವುದಕ್ಕಾಗಿ ಹೀಗೆ ಮಾಡಿದ್ದಾನೆ ವಿನಃ ಬೇರೆ ಇನ್ಯಾವುದಕ್ಕಲ್ಲ, ಒಳ್ಳೆಯದನ್ನು ಮಾಡ್ತಾನೆ ಅಂತ ಚಿಂತನೆ ಮಾಡಬೇಕು ಅನ್ನುವ ಮಾತನ್ನು ಕಾಳಿಯನ ಮಾತಿಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬೇರೆ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ
ಇನ್ನೊಂದು ಮಾತು ಹೇಳುತ್ತಾರೆ, ಇಂದ್ರದೇವರಿಗೆ ಪೂಜೆಯನ್ನು ಮಾಡಬೇಕು ಅಂತ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಕೃಷ್ಣ ಅಲ್ಲಿ ಇಲ್ಲಿ ಸಂಚಾರ ಮಾಡಿಕೊಂಡು ಬರ್ತಾನೆ. ಬಂದಾಗ ಮನೆಯಲ್ಲಿ ಗೋವರ್ಧನನ ಕಥೆಯನ್ನು ಸಾಮಾನ್ಯವಾಗಿ ಕೇಳಿದ್ದೇವೆ. ನಾವು ಇಂದ್ರದೇವರಿಗೆ ಪೂಜೆಯನ್ನು ಮಾಡ್ತೇವೆ. ಯಾಕೆ ಇಂದ್ರನಿಗೆ ಪೂಜೆ ಮಾಡೋದು? ಏನಿಲ್ಲ, ವರ್ಷಕ್ಕೆ ಸರಿಯಾಗಿ ಮಳೆ ಬೆಳೆಯನ್ನು ಕೊಡ್ತಾರೆ ಅನ್ನುವುದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಅವನೇನು ದೊಡ್ಡ ಮನುಷ್ಯ, ಇಲ್ಲ ಅವನಿಗೇನು ಪೂಜೆ ಮಾಡೋದು ಬೇಕಾಗಿಲ್ಲ. ಮಳೆ ಬರುವುದು ನಮ್ಮ ಕರ್ಮಾಧೀನ. ದೇವರು ತಮಾಷೆ ಮಾಡ್ತಾನೆ. ದೇವರು ಇಷ್ಟು ತಮಾಷೆ ಮಾಡ್ತಾನೆ, ಮಳೆ ಬರುವುದು ನಮ್ಮ ಕರ್ಮದ ಅಧೀನವೇ ವಿನಃ ಅದಕ್ಕೆ ಇಂದ್ರ ಏನು ಮಾಡಬೇಕು? ಇಂದ್ರ ಏನು ಮಾಡುವ ಹಾಗಿಲ್ಲ. ನಾವೇನಾದರೂ ಪೂಜೆ ಮಾಡುವುದಿದ್ದರೆ ನಮಗೆ ಪರ್ವತಗಳು ಬಹಳ ಮುಖ್ಯ. ನಾವು ಆಕಳುಗಳನ್ನು ಮೇಯಿಸುವರು. ಆಕಳುಗಳು ಮೇವು ತಿನ್ನುವುದು ಪರ್ವತದಲ್ಲಿ. ಆದ್ದರಿಂದ ಪರ್ವತಕ್ಕೆ ಪೂಜೆಯನ್ನು ಮಾಡಿಬಿಡೋಣ ಅಂತ ಹೇಳಿ ದೇವರು ಇಂದ್ರದೇವರ ಪೂಜೆಯನ್ನು ತಪ್ಪಿಸಿದ. ಈ ಕಥೆಯನ್ನು ಕೇಳಿದ್ದೇವೆ. ಮಳೆ ಬಂತು, ಮುಂದೆ ಇಂದ್ರದೇವರು ಬಹಳ ಸಿಟ್ಟು ಮಾಡಿಕೊಂಡ್ರು. ಎಷ್ಟು ಸಿಟ್ಟು ಮಾಡಿಕೊಂಡ್ರು ಅಂದರೆ 1 ವಾರಗಳ ಕಾಲ ಅಖಂಡವಾಗಿ ಮಳೆ ಬಂತು. 1 ವಾರ ಆದಮೇಲೆ ನಿಂತೋಯ್ತು. ನಮ್ಮ ಪ್ರವಚನ ಇದ್ದ ಹಾಗೆ 1 ವಾರ ಆದಮೇಲೆ ಮುಗಿಯುತ್ತಲ್ಲ ಹಾಗೆ. ಅಷ್ಟೇ ಅಲ್ಲ, ಇನ್ನೇನು ನಮ್ಮ ಪ್ರವಚನ 1 ವಾರ ಅಲ್ಲ. ಇಂದ್ರದೇವರ ಮಳೆ ಇದ್ದಂತೆ ಇಂದ್ರದೇವರ ಮಳೆ 1 ವಾರ ಬರುವ ಹಾಗೆ ಪ್ರವಚನಗಳು, ನಮ್ಮ ಆಚಾರ್ಯಗಳ ಪ್ರವಚನಗಳೆಲ್ಲ 1 ವಾರ ಆದಮೇಲೆ ಸಾಕು, ಇಂದ್ರದೇವರ ಮಳೆ ನಿಂತಿದೆ, ನಿಮ್ಮದು ಮುಗಿಲಿ ನಡೀರಿ ಅಂತ ಹೇಳಿ. ಹಾಗಾಗಿ 1 ವಾರ ಚೆನ್ನಾಗಿ ಮಳೆ ಬಂತು. ಬಂದಾದ ಮೇಲೆ ಇಂದ್ರದೇವರು ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ಇತ್ಯಾದಿ ಇತ್ಯಾದಿ. ಬ್ರಹ್ಮಪುರಾಣದ ಒಂದು ಹೊಸ ಅಂಶ. ಯಾವ ಅಂಶ? ಮಳೆ ಬರ್ತಾ ಇರುವಾಗ ಗೋವರ್ಧನವನ್ನು ಭಗವಂತ ಎತ್ತಿ ಹಿಡಿದಿದ್ದ. ಎಲ್ಲರೂ ಒಳಗಡೆಗೆ ಬಂದರು. ಯಾರಿಗೂ ಏನೂ ತೊಂದರೆಯಾಗಲಿಲ್ಲ ಅಂತ ಹೇಳುವ ಜೊತೆಗೆ ಬ್ರಹ್ಮಪುರಾಣ ಒಂದು ಸೇರಿಸುತ್ತೆ, ಗರುಡ ಬಂದಿದ್ದ ಅಂತ ಸೇರಿಸುತ್ತೆ. ಯಾವ ಪುರಾಣದಲ್ಲಿಯೂ ಇಲ್ಲ. ಗರುಡ ಬಂದದ್ದು ಇನ್ಯಾವ ಪುರಾಣದಲ್ಲಿ ಇಲ್ಲ. ಗರುಡ ಬಂದು ತನ್ನ ರೆಕ್ಕೆಗಳನ್ನು ಬಿಚ್ಚಿ ದೇವರಿಗೆ ಮಳೆ ಹನಿ ನೀರು ತಾಗಬಾರದು ಅಂತ ತನ್ನ ಸೇವೆಯನ್ನು ಮಾಡ್ತಾ ಇದ್ದ ಅಂತ ಬರೀತಾರೆ. ಇಲ್ಲ, ಎಲ್ಲೂ ಬೇರೆ ಪುರಾಣದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲೂ ಇಲ್ಲ. ಭಾಗವತ ಅಲ್ಲ, ಯಾವ ಪುರಾಣದಲ್ಲೂ ಇಲ್ಲ. ಬ್ರಹ್ಮಪುರಾಣದಲ್ಲಿ ಮಾತ್ರ ಆ ಮಾತಿದೆ. ಗರುಡಂಚ ದದರ್ಶ ಉಚ್ಚೈ ಅಂತರ್ಧಾನಗತಂ ದ್ವಿಜಾಹ ಕೃತಚ್ಛಾಯಂ ಹರೇರ್ ಮೂರ್ತಿ ಪಕ್ಷಾಭ್ಯಾಂ ಪಕ್ಷಿಪುಂಗವಂ ಅಂತ ಹೇಳ್ತಾರೆ. ತುಂಬ ಆಶ್ಚರ್ಯ, ಹೊಸ ವಿಷಯ. ಯಾಕೆ ಅಂದರೆ ವೇದವ್ಯಾಸ ದೇವರು ಎಲ್ಲವನ್ನು ಒಂದೇ ಪುರಾಣದಲ್ಲಿ ಬರೆದಿರೋದಿಲ್ಲ. ಬೇರೆ ಬೇರೆ ಪುರಾಣಗಳನ್ನು ಓದಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯ ಬೇರೆ ಬೇರೆ ಪುರಾಣಗಳನ್ನು ಸೇರಿಸಿದ್ದು ಅಂತ. ಹಾಗೆ ಇಲ್ಲಿ ಒಂದು ಅಂಶ ಏನು ಅಂದರೆ, ಗರುಡ ದೇವರು ಬಂದು ತಮ್ಮ ರೆಕ್ಕೆಯನ್ನು ಬಿಚ್ಚಿ ನಿಲ್ಲಿಸಿದ್ರು, ಭಗವಂತನ ಮೇಲೆ ಮಳೆ ಹನೆ ಬರಬಾರದು ಅಂತ. ಇದು ಯಾಕೆ ಗರುಡ ದೇವರು ಮಾಡಿದರು? ಇಲ್ಲೇನಿಲ್ಲ ಉತ್ತರ. ಅದಕ್ಕೆ ಉತ್ತರವನ್ನು ಹೀಗೆ ತಿಳಿಬೇಕು. ಏನು ಅಂದರೆ, ಶೇಷದೇವರು ಒಮ್ಮೆ ಹೀಗೆ ಮಾಡಿದರು, ಗರುಡದೇವರೊಮ್ಮೆ ಹೀಗೆ ಮಾಡಿದರು. ಶೇಷದೇವರು ಯಾವಾಗ ಹೀಗೆ ಮಾಡಿದರು? ಕೃಷ್ಣನನ್ನು ಅವತಾರ ಮಾಡಿಕೊಂಡು ಅವನನ್ನು ಹೊತ್ತುಕೊಂಡು ಬರ್ತಾ ಇದ್ರಲ್ಲ, ಬರುವಾಗ ಮೇಲೆ ಮಳೆ ಬರ್ತಾ ಇತ್ತು. ಮಳೆ ಬರುವಾಗ ದೇವರಿಗೆ ಮಳೆ ಹನಿ ನೀರು ಸಿಡಿಯಬಾರದು ಅನ್ನುವುದಕ್ಕಾಗಿ ಶೇಷದೇವರು ತಮ್ಮ ಛತ್ರವನ್ನು ಬಿಡಿಸಿಕೊಂಡು ನಿಂತಿದ್ರು ಅನ್ನೋದನ್ನು ಗರುಡದೇವರು ನೆನಪಿನಲ್ಲಿ ಇಟ್ಟುಕೊಂಡಿದ್ರು. ಯಾಕೆ ಅಂದರೆ ಗರುಡ ಶೇಷ ರುದ್ರರು ಸಮಕಕ್ಷಾಪನ್ನರು. ಹಾಗಾದರೆ ನನ್ನ ಕಕ್ಷೆಯಲ್ಲಿ ಇರುವ ಒಬ್ಬ ದೇವರಿಗೆ ಸೇವೆ ಮಾಡಿದಾಗ ನಾನು ಮಾಡದೇ ಇದ್ದರೆ ಹೇಗೆ ಅಂತ ಅವರೊಂದು ಮಳೆಗಾಲಕ್ಕಾಗಿ ಕಾಯ್ತಾ ಇದ್ರು. ಆ ಮಳೆ ಬರುವುದಕ್ಕಾಗಿ ಕಾಯ್ತಾ ಇದ್ದ ಗರುಡದೇವರು ಈ ಮಳೆ ಬಂದಾಗ ಹೋಗಿ ನಿಂತುಕೊಂಡು ದೇವರಿಗೆ ಮಳೆ ಹನಿಸಿರದೇ ಇದ್ದಂತೆ ವ್ಯವಸ್ಥೆ ಮಾಡಿದರು ಅಂತ ಬ್ರಹ್ಮಪುರಾಣ ಹೇಳುತ್ತೆ. ಹಾಗಾಗಿ ಒಂದು ಶೇಷದೇವರ ಸೇವೆ, ಒಂದು ಗರುಡದೇವರ ಸೇವೆ ಆಯಿತು ಅಂತ ಇದೊಂದು ಹೊಸ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಸರಿ, ಇದೆಲ್ಲ ಒಂದು ಹೊಸ ಅಂಶ. ಒಂದು ಸಣ್ಣ ಪಾಯಿಂಟ್, ದೇವರು ಯಾಕೆ ಇಂದ್ರದೇವರಿಗೆ ಮಾಡುವ ಯಜ್ಞವನ್ನು ತಪ್ಪಿಸಿದರು? ಯಾಕೆ ತಪ್ಪಿಸಬೇಕಾಯಿತು? ಏನು ತಪ್ಪಿಸ್ಲಿಕ್ಕೆ ಏನು ಕಾರಣ? ಅದಕ್ಕೆ ಶ್ರೀಮದಾಚಾರ್ಯರು ಬರೀತಾರೆ. ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಬರೆಯುವಾಗ ಒಂದು ಮಾತಂತಾರೆ. ಏನಿಲ್ಲ, ದೇವರು ಇಂದ್ರದೇವರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಇಟ್ಕೊಂಡಿದ್ದಂತೆ. ಇಂದ್ರದೇವರ ಮೇಲೆ ಅನುಗ್ರಹ ಮಾಡಬೇಕು ಎನ್ನುವ ಉದ್ದೇಶದಿಂದ ಯಜ್ಞವನ್ನು ತಪ್ಪಿಸಿದ್ನಂತೆ. ಅಂದರೆ ಯಾರಾದರೂ ಹೀಗೆ ಮಾಡ್ತಾರ, ನಿಮಗೆ ಒಳ್ಳೆಯದಾಗಲಿ ಅಂತ ನಿಮಗೆ ಮಾಡುವ ಸನ್ಮಾನವನ್ನು ತಪ್ಪಿಸಿದ್ದೇವೆ ಅಂತ ಹೇಳಿದ್ರಂತೆ. ನಿಮ್ಗೆ ಭಾಳ ಒಳ್ಳೆಯದಾಗಬೇಕು ಅಂತ ಉದ್ದೇಶ ಇತ್ತು, ಅದಕ್ಕೆ ನಿಮಗೇನು ನಾವು ಕರೆದು ಸನ್ಮಾನ ಮಾಡಬೇಕು ಅಂತ ಇಟ್ಟಿದ್ವಿ, ಅದನ್ನು ಬಿಟ್ಟುಬಿಟ್ವು. ಯಾಕೆ? ಮಹಾಭಾರತ ಒಂದು ತಮಾಷೆ ಹೇಳ್ತದೆ. ಏನು ಅಂದರೆ, ಅಯಂತು ಲೋಕಃ ಮಾನಸ್ಯ ಅಸೌ ಲೋಕಃ ಮೌನೇನ ಕೀರ್ತಿತಃ ಅಂತ ಹೇಳುತ್ತೆ. ಬಹಳ ಚೆಂದಾಗಿದೆ.
ಈ ಲೋಕ ಇದೆಯಲ್ಲ, ಈ ಲೋಕದಲ್ಲಿ ಮಾನಗಳು ನಡೆಯುತ್ತಂತೆ, ಮೇಲಿನ ಲೋಕದಲ್ಲಿ ಮೌನ ನಡೆಯುತ್ತಂತೆ, ಮಾನ ನಡೆಯೋದಿಲ್ಲವಂತೆ. ನಾವು ಯಾವುದು ಬೇಕು ಅಂತ ಅಪೇಕ್ಷೆ ಪಡಬೇಕಂತೆ. ಮೌನ ಅಂದರೆ ಸಾಧನೆ, ಮಾನ ಅಂದರೆ ಸನ್ಮಾನಗಳು. ಸನ್ಮಾನಗಳಿಗೆ ಎಲ್ಲಿಯವರೆಗೆ ಅವುಗಳಿಗೆ ಶಕ್ತಿ ಇದೆ, ಅವುಗಳು ನಡೆಯುತ್ತೆ ಅಂತ ಕೇಳಿದರೆ ಟಿಕೆಟ್ ತೆಗೆದುಕೊಂಡಿರ್ತೇವೆ. ಟಿಕೆಟ್ ಎಲ್ಲಿಯವರೆಗೆ ನಡೆಯುತ್ತೆ ಅಂತ ಕೇಳಿದರೆ ನಮ್ಮ ಊರು ಬರೋವರೆಗೆ ಮಾತ್ರ ನಡೆಯುತ್ತೆ, ಅದಾದ ಮೇಲೆ ನಡೆಯೋದಿಲ್ಲ. ಹಾಗೆ ನಮ್ಮ ಮಾನ ಸನ್ಮಾನಗಳು ಎಲ್ಲಿಯವರೆಗೆ ಅಂದರೆ ಈ ಲೋಕದವರೆಗೆ ಮಾತ್ರ ನಡೆಯುತ್ತಂತೆ. ಮೇಲಿನ ಲೋಕಗಳಿಗೆ ಹೋದಾಗ ಮೌನವೇ ಕೆಲಸ ಮಾಡುತ್ತಂತೆ. ಮೌನ ಅಂದರೆ ಸಾಧನೆ. ಹಾಗಾಗಿ ಇಂದ್ರದೇವರಿಗೆ ಭಗವಂತ ಸನ್ಮಾನವನ್ನು ಕೆಡಿಸಿಬಿಟ್ಟ. ಅಲ್ರಿ, ಇಂದ್ರದೇವರಿಗೆ ಸನ್ಮಾನವನ್ನು ಕೆಡಿಸುವುದಕ್ಕೂ ಅವನಿಗೆ ಒಳ್ಳೆಯದು ಮಾಡುವುದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಆಚಾರ್ಯರಂತಾರೆ, ಇಂದ್ರೋಪಿ ವಿಸ್ಮೃತ ರಥಾಂಗ ಧರಾವತಾರೆ ಅಂತ ನಿರ್ಣಯದಲ್ಲಿ. ಇಂದ್ರದೇವರಿಗೆ ಮರವು ಬಂದಿತ್ತಂತೆ, ವಿಸ್ಮೃತಿ ಬಂದಿತ್ತಂತೆ. ಏನು ಅಂದರೆ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ ಅವನು ದೇವರು ಎಂಬುದು ಮರ್ತೋಗಿತ್ತಂತೆ. ಶ್ರೀಮದಾಚಾರ್ಯ ಹೇಳುವ ಪಾಯಿಂಟ್, ಯಾವ ಅಂಶವನ್ನು ನಾವು ನೋಡಿರೋದಿಲ್ಲ ಅದನ್ನು ಹೇಳ್ತಾ ಇದ್ದೇನೆ. ಇಂದ್ರದೇವರಿಗೆ ಕೆಳಗೆ ಅವತಾರ ಮಾಡಿದ ಭಗವಂತ ಕೃಷ್ಣ ಇವನು ದೇವರು ಎಂಬುದು ಮರ್ತೋಗಿತ್ತು. ಏನು ಪ್ರಮೇಯ? ದೇವತೆಗಳು ಮೂಲ ರೂಪದಲ್ಲಿ ಇದ್ದಾಗಲೂ ಭಗವಂತನನ್ನು ಮರೀತಾರೆ, ಅವತಾರ ರೂಪದಲ್ಲಿ ಇದ್ದಾಗಲೂ ಭಗವಂತನನ್ನು ಮರೀತಾರೆ ಅಂತ ಒಂದು ಪ್ರಮೇಯ ತಿಳಿಸಬೇಕಾಗಿದೆ. ಅವರಿಗೆ ನೆನಪಾಗೋದಿಲ್ಲ, ಕೆಲವೊಮ್ಮೆ ಮರ್ತೋಗುತ್ತೆ. ನಮಗೆ ಯಾವ ರೂಪದಲ್ಲೂ ನೆನಪಿರೋದಿಲ್ಲ, ಹೀಗಾಗಿ ಸಮಸ್ಯೆ ಇಲ್ಲ. ಈಗ ನಮಗೆ ಯಾವ ರೂಪದಲ್ಲಿ ನೆನಪಿರುತ್ತೆ ಆಚಾರ್ಯ? ಮೂಲ ರೂಪದಲ್ಲೋ ಅವತಾರ ರೂಪದಲ್ಲೋ ಸ್ವರೂಪ ನಾಶದಲ್ಲಿಯೂ ನೆನಪಿರೋದಿಲ್ಲ ನಮಗೆ. ಯಾವ ರೂಪದಲ್ಲಿ ನೆನಪಿರಬೇಕು? ದೇವತೆಗಳಿಗೆ ಎರಡಿದೆ, ಒಂದು ಮೂಲ ರೂಪ ಅಂತಿದೆ, ಒಂದು ಅವತಾರ ರೂಪ ಅಂತಿದೆ. ಸಾಮಾನ್ಯವಾಗಿ ನಾವೇನು ತಿಳ್ಕೊಂಡಿರ್ತೇವೆ ಅಂದರೆ ದೇವತೆಗಳು ಅವತಾರ ಮಾಡಿದಾಗ ಮಾತ್ರ ಭಗವಂತನನ್ನು ಮರೀತಾರೆ. ಹಾಗಾಗತ್ತೆ. ಧರ್ಮರಾಜ ಮರ್ತಿದ್ದಾನೆ, ಅರ್ಜುನ ಮರ್ತಿದ್ದಾನೆ, ನಕುಲ ಸಹದೇವರು ಮರ್ತಿದ್ದಾರೆ, ಕರ್ಣ ಮರ್ತಿದ್ದಾನೆ, ವಾಲಿ ಮರ್ತಿದ್ದಾನೆ, ಹೀಗೆ ಅವರವರೆಲ್ಲ ಮರ್ತಿದ್ದಾರೆ ಅಂತ ಇದೆ. ಆದರೆ ಈ ಶ್ಲೋಕದಿಂದ, ಈ ಕಥಾಭಾಗದಿಂದ ಆಚಾರ್ಯ ಹೇಳುವುದೇನು ಅಂದರೆ ದೇವತೆಗಳಿಗೆ ಮೂಲ ರೂಪದಲ್ಲಿ ಇದ್ದಾಗಲೂ ಭಗವಂತನ ಬಗ್ಗೆ ವಿಸ್ಮೃತಿ ಬರುತ್ತೆ. ದೇವತೆಗಳಿಗೇನೇ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ದೇವತೆಗಳಲ್ಲಿ ವ್ಯತ್ಯಾಸ ಇದೆ. ವಾಯುದೇವರನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳಿಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇದೆ. ಅವತಾರ ರೂಪದಲ್ಲಿ ಪೂರ್ಣವಾದ ಶಕ್ತಿ ಇರೋದಿಲ್ಲ, ಆದ್ದರಿಂದ ಮರ್ತಿದ್ದಾರೆ ಅಂತ ಇಟ್ಟುಕೊಂಡ್ರೆ, ಮೂಲ ರೂಪದಲ್ಲಿ ಸಂಪೂರ್ಣವಾದ ಶಕ್ತಿ ಇದ್ದರೂ ಆವಾಗಲೂ ಮರ್ತೋಗುತ್ತೆ. ಈ ಪ್ರಮೇಯವನ್ನು ನಿರೂಪಣೆ ಮಾಡುವುದಕ್ಕಾಗಿ ಇಂದ್ರದೇವರ ಈ ಕಥಾಭಾಗವನ್ನು ಹೇಳಿದರು ಅಂತ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಏನಾಯ್ತು ಇವಾಗ? ಈ ಕಥೆಗಳು ಭಾಗವತದಲ್ಲಿ ಹೇಳಿದ ಕಥೆಗಳನ್ನು ನಾವು ಎಷ್ಟು ಬಾರಿ ಕೇಳಿದ್ದೇವಲ್ಲ, ಅದರ ಹಿಂದಿರುವ ಪ್ರಮೇಯಗಳನ್ನು ಮಾತ್ರ ಗುರುತಿಸ್ತಾ ಹೊರಡುವಂಥ ಅಂಶವನ್ನು ನೋಡ್ತಾ ಇದ್ದೇನೆ. ಇಲ್ಲಿಗೆ ಕೃಷ್ಣಾವತಾರದ ಕಥೆಯನ್ನು ನಾನೇ ಮುಗಿಸ್ತೇನೆ. ಅದು ಮುಗಿಯೋದಿಲ್ಲ, ಯಾಕೆಂದರೆ ಅದು ಮುಗಿಯೋದಿಲ್ಲ ಅಂತ ಯಾಕೆ ಅಂದರೆ ಕೃಷ್ಣನ ಕಥೆ ಇನ್ನೂ ಇದೆ. ಎಷ್ಟಿದೆ ಅಂತ ಹೇಳಿದರೆ ಅಲ್ಲಿವರೆಗೆ ಹೋಗ್ಬೇಕು ನೀವೆಲ್ಲ. ಎಲ್ಲಿವರೆಗೆ ಹೋಗ್ಬೇಕ್ರಿ? ಆ ಕೃಷ್ಣ ಪರಂಧಾಮಕ್ಕೆ ಹೋದ ಅಂತ ಅನ್ನೋವರೆಗೂ ಹೋಗ್ತಾ ಇರಬೇಕು. ಅದು ಎಲ್ಲಿಗೆ ಮುಗಿಬೇಕು? ಅದು ಎಂದಾದರೂ ಮುಗಿಯೋದಿಲ್ಲ, ಬಿಡೋದಿಲ್ಲ. ಹಾಗಾಗಿ ಇಲ್ಲಿಗೆ ಹೀಗೆ ನಾನು ಒಂದು ಮಾತು ಹೇಳ್ತೇನೆ. ಹೀಗೆ ಸಮಗ್ರವಾದ ಭಾಗವತ ದಶಮಸ್ಕಂದದ 103 ಅಧ್ಯಾಯಗಳು, ಬ್ರಹ್ಮಪುರಾಣದ ಈ ಕೃಷ್ಣನ ಕಥೆಗಳನ್ನು ಎರಡೂ ಇಟ್ಕೊಳ್ಬೇಕು ನಾವೀಗ. ಈಗೇನು ಹೇಳ್ತಾ ಹೊರಟಿದ್ದೇನಲ್ಲ, ಹೀಗೆ ಇಡೀ ಕೃಷ್ಣನ ಕಥೆಯನ್ನು ಕೇಳಿದರೆ ಮತ್ತೆ ಒಂದು ವಾರ ಬೇಕು. ಒಂದು ವಾರ ಪೂರ್ಣ ಆದರೆ ಆಗ ನಮಗೆ ಕೃಷ್ಣನ ಕಥೆಗಳಲ್ಲಿ ಇದ್ದ ಪ್ರಮೇಯ ತಿಳಿಯುತ್ತೆ. ಕೃಷ್ಣನ ಕಥೆಗಳಲ್ಲಿ ಹೀಗೇನು ಈಗ ತಿಳ್ಕೊಂಡು ಬಂದ್ವಲ್ಲ, ಹೀಗೆ ಒಂದೊಂದು ಪ್ರಮೇಯಗಳು ತಿಳಿಯುತ್ತಾ ಹೋಗುತ್ತೆ ವಿನಃ ಇಲ್ಲದೇ ಇದ್ದರೆ ಸುಮ್ಮನೆ ಇಲ್ಲ. ನಮ್ಮಲ್ಲಿ ಏನು ಅಂದರೆ 1 ಅವರ್ನಲ್ಲಿ ದಶಮಸ್ಕಂದ ಅಂತ ಹೇಳ್ಬಿಡ್ತಾರೆ. ಪಾಪ ಅವನು ಕರೆಸಿ ಕೂಡಿಸ್ತಾರೆ, ಅವನಿಗೆ ದಶಮಸ್ಕಂದ ಹೇಳು ಅಂತ ಹೇಳ್ಬಿಡ್ತಾರೆ. ಅವನು ದಶಮಸ್ಕಂದ ಅನ್ನೋದಕ್ಕೇನೆ 1 ಅವರ್ ಮುಗಿದು ಹೋಗ್ಬಿಟ್ಟಿರುತ್ತೆ. ಇನ್ನು ಒಳಗಿಂದ ಏನು ಹೇಳಬೇಕು? ಅವನು ಮುಗಿಸೇ ಬಿಟ್ಟಿರ್ತಾನೆ. ಅವನು ಹೀಗೆಲ್ಲ ಭಾಗವತವನ್ನು ಕೇಳುವ ಕ್ರಮ ಇಲ್ಲ. ಅದಕ್ಕೆ ಪರೀಕ್ಷಿತ ಏನು ಮಾಡಿಬಿಟ್ಟ ಅಂದರೆ ಸುಮ್ಮನೆ 7 ದಿವಸ 24 ಗಂಟೆಯೂ ಕೂತ್ಬಿಡೋಣ ಅಂತ ವ್ಯವಸ್ಥೆ ಮಾಡಿಕೊಂಡ. 24 ಗಂಟೆಯೂ 7 ದಿವಸ ಕುಳಿತದ್ದಕ್ಕಾಗಿ ಅವನಿಗೆ ಭಾಗವತ ಅವನಿಗೆ ಕಿವಿಯಲ್ಲಿ ಹೋಯಿತು. ದೇವತೆಯಾದದ್ದರಿಂದ ಅವನ ಯೋಗ್ಯತೆಗೆ ತಕ್ಕಷ್ಟು ಅವನಿಗೆ ಅರ್ಥ ಆಯಿತು. ನಮಗೆ 7 ದಿವಸದಲ್ಲಿ ಭಾಗವತ ಅಂತ ಕೊಟ್ಟಿರ್ತಾರೆ. ಎಷ್ಟು ತಮಾಷೆ ಇರುತ್ತೆ ನೋಡ್ಕೊಳ್ಳಿ.
7 ದಿವಸ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ 24 ತಾಸು ಅಂತ ಹೇಳಿ, 7 ತಾಸು ಅಂತ ಅರ್ಥ ಅದಕ್ಕೆ. ಯಾಕೆಂದರೆ ಈಗ ಏನಾಗಿದೆ ಅಂದರೆ ಶಬ್ದಗಳಿಗೆ ಸಂಕುಚಿತ ವೃತ್ತಿ ಬರ್ತಾ ಇವೆ. ಶಬ್ದಗಳು ದಿನಶಬ್ದಗಳು, ದಿನ ಎಂಬ ಶಬ್ದಗಳೆಲ್ಲ ತಾಸು ಎಂಬ ಅರ್ಥದಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ನಾವು. 3 ದಿವಸದ ಪ್ರವಚನ ಅಂದರೆ ಏನರ್ಥ? 3 ತಾಸಿನ ಪ್ರವಚನ ಅಂತ ಅರ್ಥ ಅದಕ್ಕೆ. 3 ದಿವಸ ಅಲ್ಲ, ಮತ್ತೆ 3 ದಿವಸ ಪ್ರವಚನ ಅಂದರೆ 24 × 3 ಆಗಬೇಕಾಗತ್ತೆ. ಅಷ್ಟೊತ್ತು ನಾವು ಪ್ರವಚನ ಮಾಡೋದು ಹೇಗೆ, ಮುಂದಿನ ಕೆಲಸ ಮಾಡೋದು ಹೇಗೆ? ಹಾಗಾದರೆ ಏನಾಯಿತು ಅಂದರೆ ದಿನ ಶಬ್ದಗಳು ಯಾಮ ಎಂಬ ಶಬ್ದದಲ್ಲಿ ಪರ್ಯವಸಾನ ಆಗ್ತಾ ಇದೆ, ಅರ್ಥದಲ್ಲಿ ಪರ್ಯವಸಾನ ಆಗ್ತಾ ಇದೆ. ಹೀಗೆ ಕೃಷ್ಣನ ಕಥೆಯನ್ನು ಕೇಳಿದ್ರೆ ನಡೆಯೋದಿಲ್ಲ. ಒಮ್ಮೆ ಪ್ರತ್ಯೇಕವಾಗಿ 105 ಅಧ್ಯಾಯಗಳ ಸಂಪೂರ್ಣವಾದ ಶ್ರೀಕೃಷ್ಣನ ಕಥೆಯನ್ನು ಕೇಳಿದರೆ ಆಗ ನಮಗೇನಾದರೂ ಕೃಷ್ಣನ ಬಗ್ಗೆ ಅಲ್ಪ ಸ್ವಲ್ಪ ತಿಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ಇಲ್ಲಿಗೆ ಕೃಷ್ಣನ ಕಥೆಯನ್ನು ಮುಕ್ತಾಯ ಮಾಡಿ 1-2 ಭಾಗ ಉಳ್ಕೊಂಡಿದೆ. ಆ 2 ಭಾಗಗಳನ್ನು ಹೇಳಿ ಬ್ರಹ್ಮಪುರಾಣದ ಮಂಗಳವನ್ನು ಮಾಡೋಣ. ಮೊದಲನೇದಾಗಿ ರುದ್ರದೇವರ ಚರಿತ್ರೆ. ಆ ರುದ್ರದೇವರ ಚರಿತ್ರೆಯಲ್ಲಿ ತಿಳಿಯಬೇಕಾದ ಅಂಶಗಳು. ಪಾರ್ವತಿ ಕಲ್ಯಾಣ ಬಹಳ ಸುಂದರವಾದ ಕಲ್ಯಾಣದ ಕಥೆ ಇದೆ. ಸ್ವಲ್ಪ ಸಮಯ ಹೆಚ್ಚಾದರೆ ತಪ್ಪು ತಿಳಿಬೇಡ್ರಿ ಅಂತ ಮೊದಲೇ 1-2 ಮಾತು ಹೇಳಿ ಪಾರ್ವತಿ ಕಲ್ಯಾಣದಲ್ಲಿ ಹೊರಡುತ್ತೇನೆ. ಯಾಕೆಂದರೆ ಗೌತಮಿ ಮಹಾತ್ಮೆಯನ್ನು ಕೊನೆಗಿಟ್ಕೊಂಡಿದ್ದೇನೆ. ಕೊನೆಗೆ ನಾವೆಲ್ಲರೂ ಅವಭೃತ ಸ್ನಾನವನ್ನು ಮಾಡಿ, ಗೋದಾವರಿಯಲ್ಲಿ ಅವಭೃತ ಸ್ನಾನವನ್ನು ಮಾಡಿ ಎದ್ದು ಬಿಡೋಣ ಅಂತ ಕೊನೆಗೆ ಇಟ್ಕೊಂಡಿದ್ದೇನೆ. ಪಾರ್ವತಿ ಕಲ್ಯಾಣ ಎಷ್ಟು ಸುಂದರ ಅಂದರೆ ನಾವೆಲ್ಲ ಹಿಮಾಲಯಕ್ಕೆ ಹೋಗಬೇಕು. ಪಾರ್ವತಿ ಕಲ್ಯಾಣ ನಡೆದದ್ದು ಹಿಮಾಲಯದಲ್ಲಿ ನಡೆದಿದೆ. ನಮಗೆ ಆಶ್ಚರ್ಯ ಆಗತ್ತೆ. ಬದರಿ ಕ್ಷೇತ್ರವೇ ನೋಡದೇ ಇರೋರು ಎಷ್ಟೋ ಜನ ಇದ್ದಾರೆ. ನೋಡಿದಾಗಲೂ ಕೂಡ 2 ದಿವಸ ನೋಡಿದವರು ನಾವೆಲ್ಲ, 1 ದಿವಸ ನೋಡಿದವರು. ಹಿಮಾಲಯದಲ್ಲಿ ಎಲ್ಲ ದೇವತೆಗಳು ಸೇರಿ ರುದ್ರದೇವರಿಗಾಗಿ ದೊಡ್ಡದಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ, ಅದೇನು ಕಾನ್ಸೆಪ್ಟ್ ರೀ, ಏನು ಚೆಂದಾಗಿದೆ ಅಂದರೆ ನಾವೆಲ್ಲ ಪುಣ್ಯ ಮಾಡಿಲ್ಲ. ಕೇಳ್ಕೊಳ್ಳೋಣ ದೇವರಿಗೆ ಒಂದೊಂದಾದರೂ ಸ್ವಾಮಿ ಯಾರದ್ದಾದರೂ ಹಿರಿಯರ ದೊಡ್ಡವರ ಜ್ಞಾನಿಗಳ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಲಿಕ್ಕಾದರೂ ಅವಕಾಶವನ್ನು ಕೊಡ್ರಿ ಅಂತ ಕೇಳಿಕೊಳ್ಬೇಕು. ಅದಕ್ಕೆ ನಾನು ಮಧ್ವ ವಿಜಯ ಪ್ರವಚನ ಆಗ್ತಾ ಇದೆ ಚೆನ್ನೈಯಲ್ಲಿ. ಪ್ರವಚನ ಮಾಡುವಾಗ ಹೇಳ್ತಿರ್ತೇನೆ, ಏನು ಅಂದರೆ ಈ ಸರ್ತಿ ದೇವರಿಗೊಂದು ಅಪ್ಲಿಕೇಶನ್ ಹಾಕ್ಬಿಡೋಣ. ಏನು ಅಪ್ಲಿಕೇಶನ್ ಹಾಕೋಣ ಅಂದರೆ, ಸ್ವಾಮಿ ಹೇಗೂ ಹುಟ್ಟಿಸ್ತೀಯ, ನಮಗೇನು ಸಮಸ್ಯೆ ಇಲ್ಲ, ಹುಟ್ಟೋದಂತೂ ಫಿಕ್ಸ್, ಅದು ಬಿಡೋದಿಲ್ಲ, ಏನಿಲ್ಲ. ಆದರೆ ಹುಟ್ಟಿಸುವಾಗ ಅಕಸ್ಮಾತ್ ಏನಾದರೂ ಈ ಸರ್ತಿಯ ಪುಣ್ಯ ಉಳಿದಿದ್ದರೆ ಯಾರಾದರೂ ದೊಡ್ಡವ್ರ ಜೊತೆಗೆ ಹುಟ್ಟಿಸು ಅಂತ ಕೇಳಿಕೊಳ್ಳೋಣ ಅಷ್ಟೇ. ನಾವೇನು ಆಚಾರ ಜೊತೆಗೆ ಹುಟ್ಟಿಸು ಅಂತ ಏನು ಕೇಳಿಕೊಳ್ಳುವಷ್ಟು ದೊಡ್ಡ ಭಾಗ್ಯ ಇಲ್ಲ. ಏನಾದರೂ ದೊಡ್ಡವರು ಜ್ಞಾನಿಗಳು ಇದ್ದಾರಲ್ಲ, ಅವರ ಅವತಾರ ಮಾಡಿದಾಗ ನಮ್ಮನ್ನು ಹುಟ್ಟಿಸ್ಬಿಡು ಅಷ್ಟೇ, ಬೇರೆ ಏನು ಕೇಳ್ಕೊಳ್ಳೋದಿಲ್ಲ. ಹೇಗೂ ಹುಟ್ಟಿಸ್ತೀಯ, ನಾವು ಬರಲೇಬೇಕು, ಸಂಸಾರ ಅನುಭವಿಸಲೇಬೇಕು. ಆದರೆ ದೊಡ್ಡವರು ಅವತಾರ ಮಾಡಿದಾಗ ಅವರ ಜೊತೆಗೆ ನಮ್ಮನ್ನು ಹುಟ್ಟಿಸಿಬಿಟ್ರೆ ಬಹಳ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಇದೊಂದು ಅಪ್ಲಿಕೇಶನ್ ಹಾಕ್ತಾ ಇರೋಣ. ಆಗತ್ತೆ ಅಂತ ತಿಳ್ಕೊಬೇಡ್ರಿ. ಯಾಕಂದರೆ ಗೌರ್ಮೆಂಟ್ ಆಫೀಸ್ನಲ್ಲಿ ಎಲ್ಲ ಕೆಲಸ ಆಗುತ್ತೆ ಅಂತೇನಿಲ್ಲ. ಆಗುತ್ತಾ? ಗೌರ್ಮೆಂಟ್ ಆಫೀಸ್ನಲ್ಲಿ ಆಗೋದಿಲ್ಲ. ನೀವು ಅಪ್ಲಿಕೇಶನ್ ಕೊಡೋದಷ್ಟೇ ಕೆಲಸ, ಅದು ಆಗಬೇಕು ಅಂತೇನು ನಿಯಮ ಇಲ್ಲ. ನಮ್ಮ ಅಪ್ಲಿಕೇಶನ್, ನಮ್ಮ ವತಿಯಿಂದ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ, ಇಷ್ಟೊಂದು ಧೈರ್ಯವನ್ನು ಇಟ್ಕೊಳ್ಳೋಣ. ದೇವರೇನಾದರೂ ಒದಗಿಸಿಕೊಟ್ರೆ ಒದಗಿಸಿಕೊಡಲಿ. ರುದ್ರದೇವರ ಕಲ್ಯಾಣ, ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವ ಹಿಮಾಲಯದ ಪರ್ವತದಲ್ಲಿ ನಡೆದಿದೆ. ಹಿಮವಂತ ರಾಜ ತನ್ನ ಮಗಳನ್ನು ರುದ್ರದೇವರಿಗೆ ಕನ್ಯಾಧಾರಾಪೂರ್ವಕವಾಗಿ ವಿವಾಹವನ್ನು ಮಾಡಿಕೊಡ್ತಾ ಇದ್ದಾನಂತೆ. ಏನು ಚೆಂದಾಗಿರ್ಬೇಕ್ರಿ. ಅಂತಃಪಟವನ್ನು ಹಿಡಿದು ಆ ಕಡೆಗೆ ರುದ್ರದೇವರು, ಈ ಕಡೆಗೆ ಪಾರ್ವತೀ ದೇವಿಯನ್ನು ನಿಲ್ಲಿಸಿ ಎಲ್ಲ ಮಂತ್ರಗಳನ್ನು ಹೇಳಿ ಬ್ರಹ್ಮದೇವರು, ನಾರಾಯಣ ಎಲ್ಲರೂ ನಿಂತುಕೊಂಡು ಸಾಕ್ಷಿಯಾಗಿ ಅಕ್ಷತಾರೋಪಣವನ್ನು ಮಾಡಿ ರುದ್ರದೇವರು ಪಾರ್ವತೀ ದೇವಿಗೆ ಮಂಗಳಸೂತ್ರವನ್ನು ಕಟ್ಟಿ ಏನ ಭವ್ಯವಾದ ವಿವಾಹ ಇರಬೇಕು. ನಮ್ಮ ವಿವಾಹಗಳನ್ನು ನೋಡಿದ್ರೇ ನಮಗೆ ಸಂತೋಷ ಆಗತ್ತೆ. ಪಾಪ ಇದೇನು ಖರ್ಚು ಮಾಡ್ತಾರೆ, ದೇವರಿಗೆ ಪ್ರೀತಿ. ಮಂತ್ರಗಳಿರೋದಿಲ್ಲ, ತಂತ್ರಗಳಿರೋದಿಲ್ಲ. ಅದು ಮಂತ್ರತಂತ್ರಗಳ ಭಾಗವನ್ನು ಕೇಳಬೇಡ್ರಿ. ನಿಮಗೊಂದು ತಮಾಷೆ ಹೇಳ್ತೀನಿ. ಮೊನ್ನೆ ಇಲ್ಲಿ ಬರುವಕ್ಕಿಂತ ಮೊದಲು ಒಂದು ಮದುವೆಗೆ ಹೋಗಿದ್ದೆ ನಾನು, ವಿವಾಹಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಹೋದಾಗ ನಾವೆಲ್ಲ ಅಕ್ಷತೆ ಹಾಕಬೇಕು ಅಂತ ಸುತ್ತಲೂ ನಿಲ್ಲಿಸಿದ್ರು ನಮ್ಮನ್ನೆಲ್ಲ. ಸುತ್ತಲೂ ನಿಲ್ಲಿಸಿ ನಮ್ಮನ್ನು ಕರೆಸಿದ್ದೇ ಅಕ್ಷತೆಯನ್ನು ಹಾಕಬೇಕು ಅಂತ ಕರೆಸಿರ್ತಾರೆ. ಬೇರೆ ಇನ್ನೇನು ಉದ್ದೇಶ ಇರೋದಿಲ್ಲ. ಕನ್ಯಾ ಕೊಡಬೇಕು ಅಂತೇನು ಉದ್ದೇಶ ಇರೋದಿಲ್ಲ, ಅಕ್ಷತೆ ಹಾಕಬೇಕು ಅಂತ ಉದ್ದೇಶ ಇರುತ್ತೆ. ಯಾಕೆ ಅಂದರೆ ನಮ್ಮ ಹತ್ರ ಅನೇಕ ಕೇಸುಗಳು, ಆಚಾರ್ಯ ನಮ್ಮ ಹುಡುಗಿ ಇದ್ದಾಳೆ, ಒಂದು ವರ ಇದ್ದರೆ ಹೇಳ್ರಿ,
ನಾನು ಮದುವೆ ಆಗಿಲ್ಲ. ಅಲ್ಲ, ನೀವು ಮದುವೆ ಆಗಲಿ ಬಿಡ್ರಿ, ನಮ್ಮ ಹುಡುಗಿಗೆ ಒಂದು ವರ ಇದ್ರೆ ಹೇಳ್ರಿ. ಅಲ್ಲ ನೀವು ಬೇಕಾದರೆ ಭೀಷ್ಮಾಷ್ಟಮಿಗೆ ತಯಾರಾಗ್ರಿ, ನಮಗೇನು ಸಮಸ್ಯೆ ಇಲ್ಲ, ನಮಗೆ ಹುಡುಗಿ ಒಂದು ಡಾಕ್ಟರೋ ಇಂಜಿನಿಯರೋ ವರ ಇದ್ದರೆ ಹೇಳ್ರಿ ಅಂತ. ಹೀಗೆ ನಮ್ಮನ್ನು ಅಕ್ಷತೆಗೆ ಕರೆಸಿದ್ರು ನಾವು ಸುತ್ತು ನಿಂತ್ಕೊಂಡಿದ್ರೆ ನಾವೇನೋ ಸ್ವಲ್ಪ ಏನೋ ಯಥಾಯೋಗ್ಯಂ ದೇವರಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಇವರಿಬ್ಬರು ದಂಪತಿಗಳು ಕ್ಷೇಮದಿಂದ ಇರಲಿ, ವಿರಸ ಬರುವುದು ಬೇಡ ಅಂತ ಮೈಯಲ್ಲಿ ಮಂತ್ರಾಕ್ಷತೆ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡು ನಿಂತ್ಕೊಂಡಿದ್ರೆ ಆ ಹಿಂದೆ ಕ್ಯಾಮ್ರಾದವನಿದ್ದಲ್ಲ, ನಮ್ಮ ತಲೆ ಹೀಗಂತ ನಾವು ಸ್ವಲ್ಪ ಸರಿರಿ, ನಮ್ಮ ಫೋಟೋ ತೆಗಿಬೇಕು. ಅಲ್ಲೋ ನನ್ನ ಕರೆಸಿದ್ದೆ, ಅದಕ್ಕೆ ಕರೆಸಿದ್ದಾರೆ ಸ್ವಾಮಿ, ನಿಮ್ಮನ್ನು ಕರೆಸೋಕ್ಕಿಂತ ಹೆಚ್ಚು ನಮ್ಮನ್ನು ಕರೆಸಿದ್ದಾರೆ, ನೀವು ಸರಿರಿ ಅಂತ ಹೇಳಬೇಕು ಅವ್ನು. ಆಮೇಲೆ ವಿಡಿಯೋದವನು ಇವನು ಕ್ಯಾಮ್ರಾದವನು ಪಾಪ ಮೇಲೆ ಹತ್ತಿರ್ತಾನೆ, ವಿಡಿಯೋದವನು ಮೇಲೆ ಹತ್ತಿಗೆ ಬರೋದಿಲ್ಲ, ಅವ್ನು ನಮ್ಮನ್ನೇ ಸರಿಸ್ಬಿಡ್ತಾನೆ, ಸ್ವಲ್ಪ ಹೀಗೆ ಸರಿರಿ ನೀವು, ನಾನು ಅವ್ರು ವಿಡಿಯೋ ಮಾಡಬೇಕು. ಯಾಕೆ ಅಂದರೆ ಇವರಿಗೆ ದುಡ್ಡು ಬರೋದೇ ಆಮೇಲೆ, ಇವರೆಲ್ಲ ನೋಡಿದ ಮೇಲೆ ಅವ್ರು ದುಡ್ಡು ಕೊಡ್ತಾರೆ, ಇಲ್ಲೇ ಕೊಡೋದಿಲ್ಲ. ಹೀಗೆಲ್ಲ ಮದುವೆಗಳಾಗಿಬಿಟ್ರೆ ಮಂತ್ರಗಳಿಲ್ಲ, ತಂತ್ರಗಳಿಲ್ಲ, ನಮ್ಮನ್ನು ಮಂತ್ರಾಕ್ಷತೆ ಹಾಕೋರನ್ನ ಅಕ್ಕಪಕ್ಕ ಸರಿಸಿದರೆ ಅದು ಯಾವ ಮಂತ್ರಗಳು? ವಿವಾಹಗಳಾಗಬೇಕು. ಆದರೆ ಅದ್ಭುತವಾದ ವಿವಾಹವನ್ನು ಶಿವಪಾರ್ವತಿಯರು ನಡೆಸಿಕೊಂಡ್ರು. ಆಚಾರ್ಯರು ಓಂ ವಾಂಗ್ಮನಸಿ ಶಬ್ದಾತ್ ಅನ್ನುವಂತಹ ಒಂದು ಸೂತ್ರ, ಆ ಸೂತ್ರದ ಕೆಳಗಡೆಯಲ್ಲಿ ಒಂದು ಭಾಷ್ಯದಲ್ಲಿ ಒಂದು ಶ್ಲೋಕ ಹಾಕ್ತಾರೆ. ಎಷ್ಟು ಚಂದಾದ ಭಾಷ್ಯ. ಆಚಾರ್ಯರು ಲೌಕಿಕವಾಗಿ ನಮಗೇನು ಅನುಗ್ರಹ ಮಾಡಿಲ್ಲ ಅಂತ ತಿಳಿಬಾರ್ದು. ಲೌಕಿಕ ಸಂಪತ್ತು ನಿಮಗೆ ಚೆನ್ನಾಗಿ ಇರಲಿ ಅನ್ನುವುದಕ್ಕೆ ಆಚಾರ್ಯರು ಪೂರ್ಣಾನುಗ್ರಹವನ್ನು ಮಾಡಿದ್ದಾರೆ. ನೀವು ಗಂಡ ಹೆಂಡತಿಯರು ಇಬ್ಬರೂ ಚೆನ್ನಾಗಿ ದಾಂಪತ್ಯವನ್ನು ನಡೆಸಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ವಿರಕ್ತರಾಗಿ ಮೋಕ್ಷವನ್ನು ಪಡೀರಿ ಎನ್ನುವುದೇ ಆಚಾರ್ಯರ ಉದ್ದೇಶ ಇದೆ. ಅಲ್ಲಿ ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರಂತಾರೆ, ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಎಷ್ಟು ದೊಡ್ಡ ವಿಷಯ ಇದು ಅಂದರೆ ಈ ಪ್ರಮಾಣವೇ ಗೊತ್ತಿಲ್ಲ, ನಾವು ಇದನ್ನು ಚಿಂತನೆಯನ್ನು ಮಾಡೋದಿಲ್ಲ. ಮಧ್ವಾಚಾರ್ಯರು ಕೊಟ್ಟ ಶಿವಪಾರ್ವತಿಯರ ಅದ್ಭುತವಾದ ಮಂತ್ರ ಇದು. ಉಮಾ ವೈ ವಾಕ್ ಸಮುದ್ದಿಷ್ಟ. ನಾವೆಲ್ಲರೂ ಮಾತಾಡ್ತೀವಲ್ಲ, ಈ ಮಾತಿಗೆ ಅಭಿಮಾನಿನಿ ಯಾರು ಅಂತ ಕೇಳಿದರೆ ಪಾರ್ವತೀ ದೇವಿಯರು. ಮನೋರುದ್ರ ಉದಾಹೃತಃ, ಮನಸ್ಸಿಗೆ ನಿಯಾಮಕರಾಗಿ ಅಭಿಮಾನಿಗಳಾದವರು ರುದ್ರದೇವರು. ತದೇತತ್ ಮಿಥುನಂ, ಈ ಶಿವಪಾರ್ವತಿಯರು ಅನ್ಯೋನ್ಯವಾಗಿ ಇದ್ದದ್ದನ್ನು ಯಾರು ತಿಳಿತಾರೋ ನ ದಾಂಪತ್ಯಾದ್ವಿಹೀಯತೆ, ಅವರು ಎಂದೂ ಗಂಡ ಹೆಂಡತಿಯರು ಅಗಲುವುದಿಲ್ಲ ಅಂತ ಹೇಳಿಕೊಡ್ತಾರೆ ಶ್ರೀಮದಾಚಾರ್ಯ. ಆಚಾರ್ಯರು ಇಷ್ಟು ಉಪಕಾರ ಮಾಡಿದ್ದಾರಲ್ರಿ. ಶಿವಪಾರ್ವತಿಯರ ಚಿಂತನೆಯಿಂದ ನೋಡ್ರಿ, ನಮ್ಮಲ್ಲಿ ಇವತ್ತೇನಾಗ್ತಾ ಇದೆ ಅಂದರೆ ಬಿಡಿಸಿ ಹೋಗುವುದು, ಜಗಳ ಮಾಡಿಕೊಳ್ಳುವುದು, ಎಲ್ಲಿ ನೋಡಿದರೂ ಇದೇ ಕೇಸುಗಳೇ ಕೇಸುಗಳು. ಸ್ವಲ್ಪ ದಿವಸ ಕಡಿಮೆ ಆಗಿರುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಹಾಗಾಗಬಾರದು ಅಂತಾದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ವಿವಾಹ ಕಾರ್ಯ ಬೇಗನೆ ಆಗುತ್ತೆ ಅಂತೂ ತಿಳಿಸಿಕೊಡ್ತಾರೆ. ವಿವಾಹ ಬೇಗನೆ ಆಗತ್ತೆ, ಗಂಡ ಹೆಂಡತಿಯರು ಬಿಡಿಸುವುದಿಲ್ಲ, ಕ್ಷೇಮದಿಂದ ಇರ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ರುದ್ರದೇವರ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾ ಶಿವಪಾರ್ವತಿಯರ ಕಲ್ಯಾಣೋತ್ಸವ ಆಗಬೇಕು. ಭಾಗವತದಲ್ಲಿ